ಗುರುಗಳೇ, ಒಳಗೆ ಬರಬಹುದೇ? ಓಹ್, ಶ್ಯಾಮ್ ಭಟ್ರು, ಬನ್ನಿ ಒಳಗಡೆ. ನಿಮ್ಮ ನಿರೀಕ್ಷೆಯಲ್ಲೇ ಇದ್ವಿ. ಗುರುಭ್ಯೋ ನಮಃ. ತಮ್ಮ ಏಕಾಗ್ರತೆಗೆ ಭಂಗ ತಂದೆನೋ ಏನೋ. ಪ್ರೀತಿ ಮತ್ತು ಭಕ್ತಿ ಇರುವಾಗ ಭಂಗದ ಪ್ರಶ್ನೆ ಎಲ್ಲಿ ಭಟ್ಟರೆ? ಎಂತಹ ಮಾತು! ಯಶೋದೆಗೆ ಬಾಯಲ್ಲೇ ಬ್ರಹ್ಮಾಂಡ ತೋರಿದ ಶ್ರೀಕೃಷ್ಣನಂತೆ ನನಗೆ ಕರ್ಮ ಸಿದ್ಧಾಂತದ ಜಗತ್ತು ತೋರಿದವರಲ್ಲವೇ ನೀವು? ಕೃಷ್ಣನಿಗೆ ಕುಚೇಲ ಅವಲಕ್ಕಿ ತಂದ ಹಾಗೆ ನಾನು ಮಾವಿನ ಹಣ್ಣು ತಂದಿದ್ದೇನೆ. ಇದು ತಮಗೆ ಇಷ್ಟವೆಂದು ನನಗೆ ಗೊತ್ತಿದೆ. ದಯಮಾಡಿ ಸ್ವೀಕರಿಸಬೇಕು. ನಾವೀಗ ಬೇಕು ಅನ್ನೋ ಮೋಹದಿಂದ ಹೊರಗೆ ಬಂದಿದ್ದೀವಿ ಅನ್ನೋದನ್ನ ಮರೆತುಬಿಟ್ರಾ ಭಟ್ರೆ? ಆಸೆಯನ್ನು ನಿರಾಕರಿಸಿದಾಗಲೇ ಮಾನವ ವಿಶ್ವಮಾನವನಾಗುವುದು. ಇರಲಿ, ನಿಮ್ಮ ಹೆಸರಲ್ಲಿ ಮಠದ ಮಕ್ಕಳಿಗೆ ಸ್ವೀಕರಣೆಯಾಗುತ್ತದೆ. ಇಡಿ. ಗುರುಗಳೇ, ತಮ್ಮಲ್ಲಿ ಒಂದು ಭಿನ್ನ. ಹೇಳಿ ಭಟ್ರೆ. ನನಗೆ ಈ ಭಾವಬಂಧನ ಸಾಕು ಎನಿಸಿದೆ. ಮುಕ್ತಿ ಕರುಣಿಸಿದರೆ ಈ ಬದುಕಿನಿಂದ ಮುಕ್ತನಾಗುತ್ತೇನೆ. ಮೋಹ ತೊರೆಯದೆ ಮುಕ್ತಿ ದೊರಕದು ಭಟ್ರೆ. ನನಗೆ ಯಾವ ಮೋಹ? ಓ, ಗುರುಗಳೇ, ಇದನ್ನು ಮಠಕ್ಕೆ ಒಪ್ಪಿಸ್ಕೋಬೇಕು. ಈ ದೇಹಕ್ಕೆ ಚೈತನ್ಯ ನೀಡುವ ನೀರು, ಗಾಳಿ, ಆಹಾರ ಯಾವುದೂ ನಮ್ಮದಲ್ಲ. ಆದರೆ ಮಣ್ಣಿನಲ್ಲಿ ಸಿಗುವ ಚಿನ್ನ ಮಾತ್ರ ನಮ್ಮದೆಂದು ಮೋಹಿಸುವುದು ಈ ಜೀವನದ ಬಹುದೊಡ್ಡ ಸೋಜಿಗ, ಅಲ್ಲವೇ? ಹೌದು ಗುರುಗಳೇ, ಅದೇ ಮನುಷ್ಯನ ಮಹಾ ದೌರ್ಬಲ್ಯ. ಭಟ್ಟರೆ, ಕಲಿಯುಗದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಕಾಮ ಮಾತ್ರ ಪ್ರಚಲಿತದಲ್ಲಿರುತ್ತದೆ. ಕಾಮ ಎಂದರೆ ಆಸೆ, ವಾಂಛೆ. ಅದನ್ನು ವರ್ಜಿಸಬೇಕು. ವರ್ಜಿಸಬೇಕೆಂದ ಮಾತ್ರಕ್ಕೆ ಅದನ್ನು ಮಠಕ್ಕೆ ಕೊಡಬೇಕೆಂದೇನಿಲ್ಲ. ಅದನ್ನು ನಿಮ್ಮ ವಂಶೀಯರಿಗೆ ಕೊಡಿ, ಕಷ್ಟ ಕಾಲದಲ್ಲಿ ಬರುತ್ತದೆ. ಆಗಲಿ ಗುರುಗಳೇ. ಇಲ್ಲಿ ಶ್ರೀ ಹರಿಯೊಬ್ಬನೇ ಸತ್ಯ, ಅವನೇ ನಿತ್ಯ. ಅವನ ನಾಮಸ್ಮರಣೆಯೊಂದೇ ಮುಕ್ತಿಗೆ ಮಾರ್ಗ. ಹರಿನಾಮ ಸ್ಮರಣೆ ಮಾಡಿ, ನಿಮ್ಮ ಅಪೇಕ್ಷೆ ಈಡೇರುತ್ತದೆ. ಧನ್ಯೋಸ್ಮಿ ಗುರುಗಳೇ, ಧನ್ಯೋಸ್ಮಿ. ನಿಮ್ಮ ಒಡನಾಟದಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು. ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ಗುರುವಿಗೆ ಗುರುವಾದ ಗುರುವೇ, ನಿಮ್ಮ ಜ್ಞಾನ ಭಂಡಾರಕ್ಕೆ ಶರಣ. ಹೌದು, ಮುಕ್ತಿ ಪಡೆಯಲು ಮೋಹವನ್ನು ಬಿಡಬೇಕು. ಇನ್ನು ಯಾವ ಮೋಹ ನಮ್ಮನ್ನು ಆವರಿಸಿದೆಯೋ ನಾ ಕಾಣೆ. ಮೂಲರಾಮ, ಬಿಡಿ ಗುರುಗಳೇ, ಬಿಡಿ ಗುರುಗಳೇ, ಯಾಕೆ ಹಿಂಗೆ ಹೊಡಿತಿದ್ದೀರಾ? ಆ ಶ್ಯಾಮ್ ಭಟ್ಟ ಹಳ್ಳಕ್ಕೆ ಬಿದ್ದಿದ್ದ ಅಂತ ಹೇಳ್ದೆ ತಾನೆ? ಹೇಳದೆ. ಅಲ್ಲಿ ಹಾವು ಚೇಳು ಇತ್ತು ಅಂತ ಹೇಳ್ದೆ ತಾನೆ? ಹೇಳದೆ. ಮತ್ ಯಾಕೋ ಆ ಹಾವು ಅವನ್ನ ಕಚ್ಚಿ ಸಾಯಿಸಿಲ್ಲ? ಹಾವು ಇತ್ತು ಅಂತ ಹೇಳ್ದೆ, ಕಚ್ಚುತ್ತೋ ಸತ್ರು ಅಂತ ನಾನು ಹೇಳ್ದಾ? ಆ ಹಾವು ನೀನು ಕಚ್ಚಬೇಕಾಗಿತ್ತು. ನಿನ್ನಂತ ಅಸಮರ್ಥನ ಶಿಷ್ಯನಾಗಿ ಇಟ್ಕೊಂಡಿದ್ದೀನಲ್ಲ, ಆ ಅಡುಗೆ ಮನೆಯಲ್ಲಿರೋ ದೊಡ್ಡ ಹಂಡೆ ತಗೊಂಡು ನನ್ನ ಹಣೆ ಚಚ್ಕೋಬೇಕು. ತಂದ್ಕೊಡ್ಲಾ? ಏನ ಹಂಡೆನಾ?
ಇಂಥವನ್ನೆಲ್ಲ ನಂಬ್ಕೊಂಡ್ರೆ ಕೆಲಸ ಆಗಲ್ಲ ಗೋವಿಂದ. ಇದಕ್ಕೆ ಸ್ವಯಂ ಕೃಷಿನೇ ಮಾಡಬೇಕು. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಶ್ರೀ ವಿಜಯೀಂದ್ರ ಗುರವೇ ನಮಃ. ಸುಧೀಂದ್ರ ತೀರ್ಥ ಗುರುಭ್ಯೋ ನಮಃ. ಗಂಗೆ ಹೇಳಿ, ಏನಾಯಿತು? ಅದು ಶ್ಯಾಮ ಭಟ್ರು ದೈವಾಧೀನರಾದರು. ಸದ್ಗತಿ ಪ್ರಾಪ್ತಿರಸ್ತು. ಬಯಸಿದ್ದನ್ನು ಪಡೆದುಕೊಂಡ್ರು. ಜೀವನದುದ್ದಕ್ಕೂ ವೈದ್ಯರಾಗಿ, ಪುರೋಹಿತರಾಗಿ, ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ನರನಾರಾಯಣರ ಸೇವೆ ಮಾಡಿದ್ರು. ಪುಷ್ಪವಾಗಿ, ಕಾಯಾಗಿ, ಹಣ್ಣಾಗಿ, ಈಗ ಮಾಗಿ ಕಳಚಿದಾಗ ಶ್ರೀಹರಿ ತನ್ನದೆಂದು ಬಿಗಿದಪ್ಪಿಕೊಂಡಿದ್ದಾನೆ. ಓಂ ನಮೋ ನಾರಾಯಣಾಯ. ಮಾಧವ ಕೇಶವ.